ಇವತ್ತು ಒಂದು ತಿಳ್ಕೊಳ್ಳಿ, ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ, ಸಿದ್ದರಾಮಯ್ಯನ ವಿರುದ್ಧ ಅಲ್ಲ. ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ 43% ವೋಟ್ ಕೊಟ್ಟು 136 ಸೀಟ್ ಗೆಲ್ಸಿದ್ರಿ. ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನು ಗೆಲ್ಸಿದ್ರಿ. ಈ ಬಡವರಿಗೋಸ್ಕರ 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರಣ್ಣ, ನಿನ್ನ ಹಣೆಯಲ್ಲಿ ಇದು ಬರಲಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಮನೆಯಲ್ಲಿ ಬರಲಿಲ್ಲ. ಅಶೋಕಣ್ಣ, ನಿನ್ ಕೈಲಿ ದಮ್ ಇಲ್ಲ. ವಿಜೇಂದ್ರ ಅಣ್ಣ, ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಇದನ್ನ ಗಮನ ಇಟ್ಕೋ.